ನ್ಯೂಸ್ 42 ಕನ್ನಡ. ಹದಿನೆಂಟನೇ ತಾರೀಕಿಂದ ಒಂದು SLCಯ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಬಿಡದಿ ಹೋಬಳಿಯಲ್ಲಿ ಇರ್ತಕ್ಕಂಥ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿಗೆ ಅವ್ರಿಗೆ ಉತ್ತೇಜನ ಆಗಲಿ ಅಂತೇಳಿ ಒಂದು ಎಕ್ಸಾಮ್ ಪ್ಯಾಡನ್ನು, ಜಾಮಿಟ್ರಿ ಬಾಕ್ಸು ಮತ್ತು 2 ಪೆನ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಶಿಕ್ಷಣ ಇಲಾಖೆ ಜೊತೆಗೂಡಿ ನಮ್ಮೆಲ್ಲ ಶಿಕ್ಷಕರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಒಂದು ಶುಭಾಶಯಗಳನ್ನು ಕೋರಿ, ಏನು ಯುಗಾದಿ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬ ಗುರುವಾರ ಅಲ್ಲ, ನಿಮ್ಗೆ ಯುಗಾದಿ ಹಬ್ಬ ಬುಧವಾರ 18ನೇ ತಾರೀಕು. ಹಾಗಾಗಿ ನೀವನ್ನ ಈ SLC ಪರೀಕ್ಷೆಯನ್ನ ಯುಗಾದಿ ಹಬ್ಬದಂತೆ ಆಚರಿಸಿ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಕೊಟ್ಟು ಮಕ್ಕಳಿಗೆ ಒಂದು ಧೈರ್ಯವನ್ನ ತುಂಬಿ ನೈತಿಕವಾಗಿ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿ ಅಂತ ಹೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಹಾಗಾಗಿ ನನಗೆ ಸಹಕಾರ ಮಾಡಿದಂಥ ಎಲ್ಲ ಪ್ರೀತಿಯ ಮಕ್ಕಳಿಗೆ ಮತ್ತು ನನ್ನ ಶಿಕ್ಷಣ ಇಲಾಖೆಯ BO ಅಂತ ಸೋಮಲಿಂಗೇಂದ್ರಿಗೆ ಮತ್ತೆ ಪ್ರೀತಿ ಎಲ್ಲ ಶಿಕ್ಷಕರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ರಾಜ್ಯದ ಎಲ್ಲ ಮಕ್ಕಳಿಗೆ ಏನು SLC ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಆ ಮಕ್ಕಳುಗಳಿಗೆ ಶುಭವನ್ನು ಕೋರಿ, ಆ ಪೋಷಕರು ಕೂಡ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ, ಮಕ್ಕಳಿಗೆ ಆತ್ಮಬಲವನ್ನ ತುಂಬತಕ್ಕಂಥ ಕೆಲಸವನ್ನ ಆ ಪೋಷಕರು ಮಾಡಲಿ. SLC ಎಕ್ಸಾಮ್ಗೆ ಶುಭವಾಗಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಬಿಡದಿ ಹೋಬಳಿಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ SLC ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಶುಭ ಕೋರಬೇಕು, ಅವ್ರಿಗೆಲ್ಲ ಒಂದು ಉತ್ತೇಜನ ಕೊಡಬೇಕು ಅಂತ ಗಾಣಕಲ್ ನಟರಾಜು ಸರ್ ಅವರು ನಮ್ಮ ಜೊತೆ ಮಾತಾಡಿದಾಗ ಆಯಿತು ಸರ್ ಅಂತಂದು ಈ ದಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಕೋರೋದು, ಜೊತೆಗೆ ಅವರಿಗೆ ಒಂದು ಬೇಕಾದಂಥ ಒಂದು ಪರಿಕರಗಳನ್ನ, ಸ್ಟೇಷನರಿನ ಕೊಡುವಂಥದ್ದು ಇವತ್ತು ಕಾರ್ಯಕ್ರಮ ಕೊಡಿದರೆ ನಿಜವಾಗಿಯೂ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತದೆ. ಈ ಒಂದು ಕಾರ್ಯವನ್ನು ಮಾಡಿದಂಥ ನಟರಾಜು ಸರ್ಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ತಾಲೂಕಿನಲ್ಲಿ 3157 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 18ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಇಲ್ಲಿ ಬಿಡದಿ ಹೋಬಳಿಲಿದ್ದಾರೆ. ಮತ್ತು ಕೂಟ್ಕಲ್ಲು, ರಾಮನಗರ ಮತ್ತು ಕೈಲೆಂಚ ಹೋಬಳಿಯಿಂದ ಇನ್ನು ಉಳಿದಂಥ ಮಕ್ಕಳುಗಳು ಇದ್ದಾರೆ. ಎಲ್ಲ ಸಿದ್ಧರಾಗಿದ್ದಾರೆ, ಎಲ್ಲ ಸಿದ್ಧತೆ ಆಗಿದೆ. ಎಲ್ಲ ಮಕ್ಕಳಿಗೆ ಶುಭಾಶಯನ ಕೋರ್ತಾ ಇದ್ದೀವಿ. ಎಲ್ಲ ಅತ್ಯಂತ ಉತ್ಸಾಹದಿಂದ ಪರೀಕ್ಷೆಯನ್ನು ಈ ಸತಿ ಬರೀತಾ ಇದ್ದಾರೆ ಮಕ್ಕಳುಗಳು. ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನ್ಯೂಸ್ 42 ಕನ್ನಡ.